ಎಸ್, ಇನ್ನು ಬೀದರ್ನ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಭಿನ್ನಮತ ಇನ್ನು ಸ್ಫೋಟಗೊಂಡಿತ್ತು. ಇಲ್ಲಿಯ ತನಕ ಅದನ್ನ ಸುಧಾರಿಸುವಂತಹ ಕೆಲಸ ರಾಜ್ಯ ಕಾಂಗ್ರೆಸ್ ಮಾಡಿಲ್ಲ ಮತ್ತು ಆ ಭಿನ್ನಮತ ಏನು ಸ್ಫೋಟಗೊಂಡಿದೆ ಅದು ಇನ್ನೂ ಕೂಡ ನಿರಂತರವಾಗಿ ಮುಂದುವರೆದಿದೆ ಅನ್ನೋ ಒಂದು ವರದಿಗಳು ಕೂಡ ಇವಾಗ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ರಾಜ್ಯದ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನೆಗೆ ಬೀದರ್ನ ಏನು ಇವರು ಅತೃಪ್ತ ಭಿನ್ನಮತೀಯ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. 2 ಸಭೆಗಳನ್ನ ಈಗಾಗಲೇ ಕಾಂಗ್ರೆಸ್ನ ಭಿನ್ನಮತೀಯರು ಅತೃಪ್ತ ನಾಯಕರು ಮಾಡಿದ್ರು. 2 ಸಭೆಗಳು ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಡಿದ್ರು. ಇನ್ನು 3ನೇ ಸಭೆಯ ಕುರಿತು ಕೂಡ ಚರ್ಚೆಗಳು ಆಗ್ತಿರುವಂತಹ ಎಲ್ಲಾ ಲಕ್ಷಣಗಳಿವೆ. ಮೊನ್ನೆ ಅಷ್ಟೇ ಬೀದರ್ನಿಂದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಮಾಜಿ ಉಣ್ಣೆ ಮತ್ತು ಕುರಿ ನಿಗಮದ ಅಧ್ಯಕ್ಷ ಪಂಡಿತರಾವ್ ಚಿದ್ರೆ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತ್ತು ಮುಸ್ಲಿಂ ಸಮುದಾಯದ ದೊಡ್ಡ ನಾಯಕರಾದಂತಹ ಮನಾನ್ ಸೇಠ್ ಸೇರಿದಂತೆ ಹಲವು ನಾಯಕರು ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ರು ಮತ್ತು ಆ ಕುರಿತ ವರದಿಯನ್ನು ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸಿತ್ತು. ಆದ್ರೆ ನಿನ್ನೆ ನಡೆದಂತಹ ಒಂದು ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ DK ಶಿವಕುಮಾರ್ ಅವರಿಗೆ ಭೇಟಿಯನ್ನು ಕೂಡ ಮಾಡಲಾಗಿದೆ. DK ಶಿವಕುಮಾರ್ ಅವರಿಗೆ ಭೇಟಿಯನ್ನ ಮಾಡಿ ಅಲ್ಲಿರುವಂತಹವರಿಗೆ ಏನು ಅಲ್ಲಿ ಅವರಿಗೆ ಈ ಒಂದು ವಿಷಯದ ಕುರಿತು ಮನವರಿಕೆ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋದು ನಮಗೆ ಬಂದಂತಹ ಒಂದು ಇಂಟೆಲಿಜೆನ್ಸ್. ಏನು ರಾಜಶೇಖರ್ ಪಾಟೀಲ್ ಅವರು DK ಶಿವಕುಮಾರ್ ಅವರಿಗೆ ಸಾಕಷ್ಟು ಆಪ್ತರು ಅನ್ನೋದು ಎಲ್ರಿಗೂ ಇರೋ ಒಂದು ಟಾಕ್. ಅದೇ ರೀತಿ ರಾಜಶೇಖರ್ ಪಾಟೀಲ್ ಕುಟುಂಬ ಏನಿದೆ ಖರ್ಗೆ ಕುಟುಂಬಕ್ಕೆ ಬಹಳಷ್ಟು ಹತ್ತಿರವಾದಂತಹ ಕುಟುಂಬ. ಯಾಕಂದ್ರೆ ಹೈಕಮಾಂಡ್ಗೆ ಇಲ್ಲಿ ಭಿನ್ನಮತ ಸ್ಫೋಟವಾಗಿರೋ ಬಗ್ಗೆ ಮತ್ತು ಬೀದರ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ನೈಜ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲೆ ಸಿಗುತ್ತಿಲ್ಲ ಅನ್ನೋ ಒಂದು ಏನು ವಿಷಯ ಇದೆ, ಈ ವಿಷಯವನ್ನ ಹೈಕಮಾಂಡ್ಗೆ ಮುಟ್ಟಿಸ್ಬೇಕಾದ್ರೆ ರಾಜಶೇಖರ್ ಪಾಟೀಲ್ ಅವರಿಗೆ ಒಳ್ಳೆಯ ಸಂಬಂಧ ಯಾರ ಜೊತೆ ಇದೆ, ಖರ್ಗೆ ಕುಟುಂಬದ ಜೊತೆ ಒಳ್ಳೆಯ ಸಂಬಂಧ ಇದೆ. ಸೊ ಹಂಗಾಗಿ DK ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತವಾಣದಲ್ಲಿ ಗುರುತಿಸಿಕೊಂಡವರು ರಾಜಶೇಖರ್ ಪಾಟೀಲ್. ಹಾಗಾಗಿ ಬೀದರ್ನಲ್ಲಿ ನಡೀತಿರುವಂತಹ ಈ ಒಂದು ಭಿನ್ನಮತ ಸ್ಫೋಟದ ವಿಷಯವನ್ನ ಹೈಕಮಾಂಡ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ಗೆ ಮುಟ್ಟಿಸುವಲ್ಲಿ ರಾಜಶೇಖರ್ ಪಾಟೀಲ್ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ರಾಜಶೇಖರ್ ಪಾಟೀಲ್ ಮತ್ತು ಅರವಿಂದ್ ಅರಳಿ ಮತ್ತು ರಾಜಶೇಖರ್ ಪಾಟೀಲ್ ಖರ್ಗೆ ಕುಟುಂಬಕ್ಕೆ ಅತ್ಯಾಪ್ತರು. ಬೀದರ್ನಲ್ಲಿ ಖರ್ಗೆ ಕುಟುಂಬಕ್ಕೆ ಅತ್ಯಾಪ್ತರು ಯಾರಾದರೂ ಇದ್ರೆ ಇವರಿಬ್ರು. ಅದೇ ರೀತಿ DK ಶಿವಕುಮಾರ್ಗೆ ಬೀದರ್ನಲ್ಲಿ ಅತ್ಯಾಪ್ತರು ಯಾರಾದರೂ ಇದ್ರೆ ರಾಜಶೇಖರ್ ಪಾಟೀಲ್. ಹಂಗಾಗಿ ಈ ರಾಜ್ಯಕ್ಕೆ ಮತ್ತು ಹೈಕಮಾಂಡ್ಗೆ ಈ ಒಂದು ಸಂದೇಶ ಮುಟ್ಟಿಸಲಿಕ್ಕೆ ರಾಜಶೇಖರ್ ಪಾಟೀಲ್ ಅವರು ಮೊದಲಿಗರು ಮತ್ತು ಅವರೇ ಫ್ರಂಟ್ ಎಂಡ್ಗೆ ಬಂದು ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಭಿನ್ನಮತ ಯಾಕೆ ಸ್ಫೋಟವಾಯಿತು ಇವೆಲ್ಲವನ್ನ ನಾವು ಹಿಂದಿನ ಕೆಲವೊಂದು ಎಪಿಸೋಡ್ಗಳಲ್ಲಿ ಹೇಳಿದ್ದೇವೆ. ಈಗ ಅದರ ಬಗ್ಗೆ ಚರ್ಚೆ ಬೇಡ. ಆದ್ರೆ 3ನೇ ಸಭೆಯನ್ನ ಮಾಡಿ DK ಶಿವಕುಮಾರ್ ಹತ್ರ ಸಮಯವನ್ನ ಪಡೆದುಕೊಂಡು ಹೈಕಮಾಂಡ್ಗೆ ಭೇಟಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಆದ್ರೆ ಈ ಭಿನ್ನಮತೀಯರು ಮತ್ತು ಏನು ಅತೃಪ್ತ ನಾಯಕರು ಅಂತ ಏನ್ ನಾವು ಕರಿತಾ ಇದ್ದೀವಿ, ಇವರನ್ನ ಓಲೈಕೆ ಮಾಡುವಂಥದ್ದು, ಇವರ ಜೊತೆ ಮಾತುಕತೆ ನಡೆಸುವಂತಹ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇರಬಹುದು ಮತ್ತು ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಮಾಡದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಇವರಲ್ಲಿ ಬಿರುಕಿದೆಯಾ, ಏನು ಪೊಲಿಟಿಕಲ್ ಸ್ಟಂಟ ಅನ್ನೋದು ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಆದ್ರೆ ಉಸ್ತುವಾರಿ ಸಚಿವರು ಇರ್ಬೋದು, ಪೌರಾಡಳಿತ ಸಚಿವರು ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಇರ್ಬೋದು, ಈ ಅತೃಪ್ತರನ್ನ ಒಂದು ಕಡೆ ಸೇರಿಸಿ, ಜಿಲ್ಲಾ ನಾಯಕರನ್ನ ಒಂದು ಕಡೆ ಸೇರಿಸಿ, ಎಲ್ಲ ಕಾಂಗ್ರೆಸ್ ನಾಯಕರನ್ನ ಒಂದು ಕಡೆ ಸೇರಿಸಿ ಇಲ್ಲಿ ತನಕ ಮಾತುಕತೆ ನಡೆಸಿದಂತ ಉದಾಹರಣೆಗಳು ಇಲ್ಲ. ಆದ್ರೆ ಅತೃಪ್ತರು ಈಗಾಗಲೇ 2 ಸಭೆಗಳನ್ನ ಮಾಡಿದ್ದಾರೆ, 3ನೇ ಸಭೆಯ ತಯಾರಿಯಲ್ಲಿದ್ದಾರೆ ಮತ್ತು ಹೈಕಮಾಂಡ್ಗೆ ಈ ವಿಷಯವನ್ನ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ದಿನಾಂಕವನ್ನು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿಯ ತನಕ ನಡೆದಂತ ಇದು ಪೊಲಿಟಿಕಲ್ ಡೆವಲಪ್ಮೆಂಟ್. ನಿನ್ನೆ ಧನರಾಜ್ ತಾಳಂಪಳ್ಳಿ ಇದ್ರು, ಮಾಜಿ ಸಚಿವ ರಾಜಶೇಖರ್ ಪಾಟೀಲು, ಪಂಡಿತರಾವ್ ಚಿದ್ರಿ, ಮನ್ನಾನ್ ಶೇಟು, ದತ್ತಾತ್ರಿ ಮೂಲ್ಗೆ ಅವರಿದ್ರು, ಅರವಿಂದ್ ಅರಳಿ ಅವರಿದ್ರು. ಹೀಗೆ ಎಲ್ಲರೂ ಸೇರಿ ಭೇಟಿಯನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರಿಗೆ. ಅಲ್ಲೇ ಏನ್ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ವಿವರಣೆಯನ್ನು ಕೊಟ್ಟಿಲ್ಲ. ಆದ್ರೆ ಈ ಒಂದು ಭಿನ್ನಮತ ಸ್ಫೋಟದ ಬಗ್ಗೆ ಮಾಹಿತಿ ಹೈಕಮಾಂಡ್ಗೆ ತಿಳಿಸಬೇಕು, ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ಳಿ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತದೆ. ಎಸ್, ಇವಾಗಿದ್ವು ಪ್ರೈಮ್ ಟೈಮ್ ನ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀವಿ, ಮತ್ತಷ್ಟು ಹೊಸ ವಿಚಾರಗಳನ್ನ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೇನೆ.